ಎಲ್ಲರಿಗೂ ಜಕಾರ ಅಕಾಡೆಮಿಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ವಾರ್ಷಿಕ ಪರೀಕ್ಷೆಗೆ 2026ರ ವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ಇಂಪಾರ್ಟೆಂಟ್ ನಿಬಂಧಗಳನ್ನ ಕೇಳ್ತಾರೆ. ಯಾಕಂದ್ರೆ ಪ್ರತಿ ಸಲನೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಇದನ್ನ ಕೇಳಿರ್ತಾರೆ, ಸರ್ ಯಾವೆಲ್ಲ ಇಂಪಾರ್ಟೆಂಟ್ ನಿಬಂಧಗಳು ಇರ್ತವೆ ಹೇಳ್ರಿ ಅಂತ ಹೇಳಿ. ಮುಖ್ಯವಾಗಿ ಇವತ್ತಿನ ಸೆಷನ್ ಅಲ್ಲಿ ಕೇವಲ ನಾವು 3 ನಿಬಂಧಗಳನ್ನ ಮಾಡ್ಬೇಕೆಷ್ಟು 3 ನಿಬಂಧಗಳನ್ನು ಮಾಡಿದ್ರೆ ಸಾಕು. ಅದರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇದ್ದಿರ್ತದೆ. ಇವಾಗಿಂದ 2015ರಿಂದ ಪ್ರಶ್ನೆ ಪತ್ರಿಕೆ ಹಿಡ್ಕೊಂಡು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಗಳಾಯ್ತು ಹಾಗೂ ನಿಮ್ಮ ಪ್ರಿಪರೇಟರಿ ಪರೀಕ್ಷೆಗಳಾಯ್ತು, ಅದೆಲ್ಲವನ್ನ ಸೇರಿಕೊಂಡು 2026 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ 3 ಪ್ರಿಪರೇಟರಿ ಎಕ್ಸಾಮ್ ಗಳನ್ನ ಸೇರಿಸಿ ಕಾಮನ್ ಆಗಿ ಎಲ್ಲದರಲ್ಲಿ ಇರುವಂತದ್ದು 3 ನಿಬಂಧಗಳನ್ನ ಮಾಡ್ಬೇಕಷ್ಟು 3 ನಿಬಂಧಗಳನ್ನು ಮಾಡಿದ್ರೆ ನಿಬಂಧದ ಪ್ರಶ್ನೆ ಸಂಖ್ಯೆ ಎಷ್ಟಿದೆ ಹೇಳ್ರಿ? 37. ಪ್ರಶ್ನೆ ಸಂಖ್ಯೆ ಕಿತ್ನಿ ಹೈ? 37. 37ನೇ ಪ್ರಶ್ನೆ ಸಂಖ್ಯೆ ಇರ್ತದೆ. ಎಷ್ಟು ಅಂಕಕ್ಕೆ ಇರ್ತದೆ? 4 ಅಂಕಕ್ಕೆ ನಿಬಂಧವನ್ನ ಕೇಳ್ತಾರೆ. 4 ಅಂಕೋं के लिए यह हमें प्रश्न पूछा जाता है निबंध के लिए. ನಿಬಂಧವನ್ನ ಯಾವ ತರ ಬರಿಬೇಕು, ಎಷ್ಟು ವಾಕ್ಯದಲ್ಲಿ ಇರಬೇಕು, ಯಾವ ವಿಷಯದ ಮೇಲೆ ಕೇಳ್ತಾರೆ ಎನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಸಾಗೋಣ. ಎಷ್ಟು ವಿಷಯಗಳ ಮೇಲೆ ನಿಬಂಧ ಮಾಡಬೇಕು? 3 ವಿಷಯಗಳ ಮೇಲೆ ನಿಬಂಧವನ್ನ ಮಾಡ್ಬೇಕು. ಅದು ಯಾವ್ಯಾವುದು? ಯಾವುದು? ಮೊದಲನೇದಾಗಿ ಇಂಟರ್ನೆಟ್ ಕ್ರಾಂತಿ ಬಗ್ಗೆ ನಿಮಗೆ ಪಾಠನೂ ಕೂಡ ಇದೆ. ಇಲ್ಲಿ ಯಾವ ತರ ಕೇಳಬಹುದು? ಇಂಟರ್ನೆಟ್ का महत्व ಅಂತ ಕೇಳಬಹುದು, ಇಂಟರ್ನೆಟ್ ಗೆ ವಿಶೇಷತೆ ಅಂತ ಕೇಳಬಹುದು, ಇಂಟರ್ನೆಟ್ एक वरदान है ಅಂತ ಕೇಳಬಹುದು, ಅಥವಾ ಇಂಟರ್ನೆಟ್ का महत्व ಅಂತ ಕೇಳಬಹುದು. ಸರಿನಾ? ಇಂಟರ್ನೆಟ್ ವಿಷಯದ ಮೇಲೆ ಕೇಳ್ತಾರೆ. ಎರಡನೇದು ಜನಸಂಖ್ಯಾ ಕಿ ಸಮಸ್ಯೆ ಅಂತ ಕೇಳಬಹುದು. ಅಥವಾ ಇದನ್ನೇ ಮತ್ತೇನ್ ಕೇಳ್ತಾರೆ? ಆಬಾದಿ ಕಿ ಸಮಸ್ಯೆ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಆಬಾದಿ ಕಿ ಸಮಸ್ಯೆ. ಆಬಾದಿ ಅಂದ್ರೂ ಕೂಡ ಜನಸಂಖ್ಯೆನೆ. ಆಬಾದಿ ಕಿ ಸಮಸ್ಯೆ. ಎಸ್, ಎರಡು ಸೇರಿ ಒಂದೇನೆ. ಇನ್ನೊಂದು ಮುಖ್ಯವಾಗಿ ಮಾಡ್ಬೇಕಾಗಿರುವಂತದ್ದು ನೀವು ಕರ್ನಾಟಕ ಕಾ ಮಹತ್ವ. ಯಾವುದು? ಕರ್ನಾಟಕ ಕಾ ಮಹತ್ವ ಅಥವಾ ಕರ್ನಾಟಕ ಕಿ ವಿಶೇಷತೆ ಅಂತನೂ ಕೂಡ ಬಂದಿರಬಹುದು. ಇದನ್ನೇ ಯಾಕೆ ಮಾಡ್ಬೇಕು, ಇದೇ 3 ಯಾಕೆ ಕೇಳ್ತಾರೆ ಎನ್ನುವಂಥದ್ದು. ಏಕೆಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ನಿಮ್ಮ ಇಂಡೆಕ್ಸ್ ಅನ್ನ ಪರಿಬಿಡಿಯನ್ನ ತೆಗೆದು ನೋಡಿದ್ರಿ ಅಂದ್ರೆ ಅಲ್ಲಿ ನಿಮಗೆ ನಿಬಂಧ ಸಾಹಿತ್ಯದ ವಿಧದಲ್ಲಿ ನೀವು ನೋಡಬಹುದು. ಒಂದು ಇಂಟರ್ನೆಟ್ ಕೂಡ ನಿಮಗೆ ಪಾಠಕ್ಕೆ ಬಂದಿರುವಂತದ್ದು. ಇದು ಏನಿದು? ನಿಬಂಧ ಅಂತ ಇದೆ. ಏನಿದೆ? ನಿಬಂಧ ಇದೆ. ಹಾಗೂ ಕರ್ನಾಟಕನು ಕೂಡ ನಿಮ್ಮ ಸಿಲೆಬಸ್ಗೆ ಬಂದಿರುವಂತದ್ದು. ಈ 3 ಅಟ್ ಲೀಸ್ಟ್ ಈ 3 ಆದ್ರೂ ಮಾಡ್ಬೇಕು. ಜೊತೆಗೆ ನೀವು ಬೇಕಿದ್ರೆ ಸಮಯಕ ಮಹತ್ವವನ್ನು ಮಾಡ್ರಿ. ಆದ್ರೆ ಈ 3 ಫಿಕ್ಸ್ ಮಾಡ್ಲೇಬೇಕು. ಎಷ್ಟು? ಈ 3 ಅಂತೂ ಫಿಕ್ಸ್ ಮಾಡ್ಲೇಬೇಕು. ಇಷ್ಟು ಮಾಡಿದ್ರೆ ಅಂದ್ರೆ ಇದ್ರಾಗಿಂದ ಯಾವ್ದಾದ್ರು ಒಂದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇದ್ದೇ ಇರ್ತದೆ. ಅಥವಾ ಎರಡನ್ನು ಕೇಳಬಹುದು ಇದರಲ್ಲಿ. ಅದ್ರಾಗಿಂದ ಯಾವ್ದಾದ್ರು ಒಂದು ಬರಿಬೇಕಾಗಿರುವಂತದ್ದು. ನೀವು ಎಷ್ಟು ಅಂಕಕ್ಕೆ? 4 ಅಂಕಕ್ಕೆ 3 ಕೇಳ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದನ್ನ ಬರಿಬೇಕು. ಈ 3 ನಿಬಂಧಗಳನ್ನ ಇಂಟರ್ನೆಟ್ ಕ್ರಾಂತಿ, ಜನಸಂಖ್ಯಾಕಿ ಸಮಸ್ಯೆ ಅಂತ ಕರಿತೀವಿ, ಅಥವಾ ಆಬಾದಿಕ್ ಸಮಸ್ಯೆ ಅಂತ ಕರಿತೀವಿ, ಕರ್ನಾಟಕ ಮಹತ್ವ ಅಥವಾ ವಿಶೇಷತೆ ಅಂತ ಕರಿತೀವಿ. ಇದನ್ನ ಯಾವ ತರ ಬರಿಬೇಕು ಎನ್ನುವಂಥದ್ದನ್ನ ನಾನೊಂದು ಕೇವಲ ಒಂದು ಮಾಡೆಲ್ ತೋರಿಸ್ತೀನಿ. ಸರಿನಾ? ನೀವು ನಿಮ್ಮ ಪುಸ್ತಕದಲ್ಲಿ ಇರುವಂತ ಕಂಟೆಂಟ್ ಅನ್ನೇ ಬಳಸ್ಕೊಳ್ಬೇಕು. ಇನ್ನು ಇಂಟರ್ನೆಟ್ ಏಕ್ वरदान है ಅಂತ ಕೇಳಿದಾಗ ಇಂಟರ್ನೆಟ್ ಪಾಠದ ನೀವೆಲ್ಲ ಪ್ರಶ್ನೆ ಉತ್ತರಗಳನ್ನು ಮಾಡಿದಿರಿ. इंटरनेट का अर्थ क्या है, इंटरनेट से होने वाले लाभ क्या क्या है, इंटरनेट से क्या क्या हानियां हो सकती हैं, ಅದೆಲ್ಲವನ್ನ ನೀವು ಕಲ್ತಿದ್ದೀರಿ. कर्नाटक संपदादಲ್ಲಿನೂ ಕೂಡ कर्नाटक का प्राकृतिक सौंदर्य, जलप्रपात कौन कौन से हैं, नदियां कौन कौन से हैं, शिल्प कला और वास्तुकला और यहाँ के साहित्यकारों की देन क्या क्या, ಇದನ್ನೇ ಬರಿಬೇಕು. ನೋಡ್ರಿ, ಇಲ್ಲಿ ನಿಮ್ಮ ಪ್ರಶ್ನೆ ಉತ್ತರಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಹಾಗೂ ನಿಬಂಧಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಇವಾಗ ನೋಡೋಣ ಯಾವ ತರ ಬರಿಬೇಕು ಎನ್ನುವಂಥದ್ದು. ಈ 3 ನಿಬಂಧಗಳನ್ನ ಫಿಕ್ಸ್ ನೀವು ಮಾಡಿದ್ರಿ ಅಂದ್ರೆ ನಿಮಗೆ ಇದರಲ್ಲಿ ಯಾವ್ದಾದ್ರು ಒಂದು ನಿಬಂಧ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುತ್ತೆ. ಈ 3 ನಿಬಂಧಗಳನ್ನ ಮಾಡಿದ್ರೆ ಇನಫ್ ಇದೆ, ಸಾಕಿದೆ. ಇನ್ನ ನಮ್ಮ ಪ್ರಶ್ನೆ ಸಂಖ್ಯೆ ಎಷ್ಟಿರ್ತದೆ? 37. ಪ್ರಶ್ನೆ ಸಂಖ್ಯೆ ಹೈ 37. ಇದು ನಿಮ್ಮ ಪ್ರಿಪರೇಟರಿ 2 ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಇದೆ. ಮೊದಲನಿಗೆ ಕ್ವಶನ್ ಅನ್ನ ಓದ್ಕೊಡ್ರೆ ಏನೈತಿ ನೋಡ್ರಿ. दिए गए संकेत बिंदुओं के आधार पर ಅಂತ ಐತಿ. दिए गए
ಸಂಕೇತ बिंदुओं के आधार पर ಅಂದ್ರೆ ಏನು, ಕೊಟ್ಟಿರುವಂತಹ ಸಂಕೇತ ಬಿಂದುಗಳು. ಸಂಕೇತ ಬಿಂದು ಅಂದ್ರೆ ಯಾವುದು, ಇಲ್ಲಿ ಅದ ನೋಡ್ರಿ, ಪ್ರಸ್ತಾವನಾ, ಕರ್ನಾಟಕ ರಾಜ್ಯಕ್ಕೆ ವಿಶೇಷತಾಯೆ, ಕರ್ನಾಟಕ ವೈಭವ, ಉಪಸಂಹಾರ. ಇದಕ್ಕೆ ಏನಂತ ಕರಿತೀವಿ, ಸಂಕೇತ ಬಿಂದು ಅಂತ ಕರಿತೀವಿ. ಅದೇ ತರನಾಗಿ ಇಲ್ಲಿ ಇಂಟರ್ನೆಟ್ ಕ ಯೋಗದಾನ ಇದ್ದಲ್ಲಿ ಪ್ರಸ್ತಾವನಾ ಐತಿ, ಇಂಟರ್ನೆಟ್ ಕ ಮಹತ್ವ, ಇಂಟರ್ನೆಟ್ ಕ ಯೋಗದಾನ ಹಾಗೂ ಉಪಸಂಹಾರ, ಸ್ತ್ರೀ ಶಿಕ್ಷಾ ಕ ಮಹತ್ವ, ಇದೆಲ್ಲ ಏನಾದ್ರು ಪಾಯಿಂಟ್ಸ್ ಏನ್ ಕೊಟ್ಟಿದಾರಲ್ಲ ಇದಕ್ಕೆ ಏನಂತ ಕರಿತೀವಿ, ಸಂಕೇತ ಬಿಂದು ಅಂತ ಕರಿತೀವಿ. ಏನಂತ ಕರಿತೀವಿ, ಸಂಕೇತ ಬಿಂದು. ಸೊ ನೀವು ಇಲ್ಲಿ ಇದನ್ನು ಬರೆಯುವಾಗ, ನಿಬಂಧವನ್ನ ಬರೆಯುವಾಗ ಇದನ್ನ ಮ್ಯಾಂಡೇಟರಿ ಆಗಿ ಬಳಸಲೇಬೇಕು. ನಿಬಂಧ ಬರೆಯುವಾಗ ಕೊಟ್ಟಿರುವಂತ ಈ ಏನ್ ಪಾಯಿಂಟ್ಸ್ ಗಳು ಅದಾವಲ್ಲ ಇದನ್ನ ನೀವು ತಪ್ಪದೇ ಬಳಸಲೇಬೇಕು. ಗೊತ್ತಾಯ್ತಾ? ನೀವು ಇದನ್ನ ಬಳಸಲಿಲ್ಲ, ನೀವು 4 ಪೇಜ್ ನಿಬಂಧ ಬರೆದ್ರೂ ಕೂಡ ನಿಮಗೆ ಅಂಕಗಳು ಲಭಿಸೋದು ಪೂರ್ಣ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಇನ್ಸ್ಟ್ರಕ್ಷನ್ ಏನಿದೆ, ದಿಯೇ ಗೇ ಸಂಕೇತ ಬಿಂದುओं के आधार पर, ಕೊಟ್ಟಿರುವಂತ ಸಂಕೇತ ಬಿಂದುಗಳ ಆಧಾರದ ಮೇಲೆ ಇದನ್ನ ಸಬ್ ಟೈಟಲ್ ಆಗಿ ಬಳಸ್ಕೊಳ್ಳಲೇಬೇಕು. ಎಷ್ಟು ವಾಕ್ಯದಲ್ಲಿ ಬರಿಬೇಕು ನೋಡ್ರಿ, ಬಾಳ್ ನೀವು 4 ಪೇಜ್ ಬರಿಬೇಕಾಗಿಲ್ಲ, ಒಂದೇ ಪೇಜ್ ಬರೀರಿ, ಶಾರ್ಟ್ ಬರೀರಿ, ಸ್ವೀಟ್ ಬರೀರಿ, ಆದ್ರೆ ಈ ಪಾಯಿಂಟ್ಸ್ ಗಳು ಇರ್ಬೇಕು. ಗೊತ್ತಾಯ್ತಾ? ಎಷ್ಟು ವಾಕ್ಯದಲ್ಲಿ, 12 से 15 ವಾಕ್ಯೋं में. ಎಷ್ಟು, 12 से 15 ವಾಕ್ಯ. ಈಸಿಯಾಗಿ 12 ರಿಂದ 15 ವಾಕ್ಯದಲ್ಲಿ ನಿಬಂಧವನ್ನ ಬರಿಬೇಕು. ಕಿಸಿ ಏಕ್ ವಿಷಯಕ್ಕೆ ಬಾರೆ ಮೇ. ಇಲ್ಲಿ 3 ಕೊಟ್ಟಿರ್ತಾರೆ, ಕ ಖ ಗ ಎನ್ನುವಂಥದ್ದು 3 ಕೊಟ್ಟಿರ್ತಾರೆ. ಇದರಲ್ಲಿ ಯಾವ್ದಾದ್ರು ನೀವು ಒಂದನ್ನ ಬರಿಬೇಕಾಗಿರುವಂತದ್ದು. ಗೊತ್ತಾಯ್ತಾ? ಸೊ ಇದಕ್ಕೆ ಏನಂತ ಕರಿತೀವಿ, ಸಂಕೇತ ಬಿಂದು ಅಂತ ಕರಿತೀವಿ. ಎಸ್ ನೋಡ್ರಿ, ಇಂಟರ್ನೆಟ್ ಬಗ್ಗೆ ಕೇಳಿದ್ರು ಅಂದ್ರೆ ಇಂಟರ್ನೆಟ್ ಏಕ್ ವರದಾನ ಹೇ ಎನ್ನುವಂಥದ್ದು ಕೂಡ ಕೇಳಬಹುದು, ಅಥವಾ ಅದನ್ನೇ ಮತ್ತೆ ಯಾವ ತರ ಕೇಳಬಹುದು, ಇಂಟರ್ನೆಟ್ ಸೆ ಲಾಭ ಅಂತ ಕೇಳಬಹುದು, ಇಂಟರ್ನೆಟ್ ಕಾ ಮಹತ್ವ ಅಂತ ಕೇಳಬಹುದು, ಇಂಟರ್ನೆಟ್ ಕಾ ಯೋಗದಾನ ಅಂತ ಕೇಳಬಹುದು, ಇಂಟರ್ನೆಟ್ ಕಿ ಉಪಯೋಗಿತಾ. ಇಂಟರ್ನೆಟ್ ಬರ್ತಂದ್ರೆ ಇದನ್ನೇ ಬರಿಬೇಕು. ಮೇಲಿನ ಟೈಟಲ್ ಅಷ್ಟೇ ಸ್ವಲ್ಪ ಏನ್ ಮಾಡ್ಬೋದು, ಅವರು ಬೇರೆಯನ್ನ ಮಾಡಿ ಕೇಳಬಹುದು. ನೋಡ್ರಿ, ಅಲ್ಲಿ ಸಂಕೇತ ಬಿಂದುಗಳು ಇದ್ವಲ್ಲ, ಸಂಕೇತ ಬಿಂದುಗಳು ಮೊದಲಿಗೆ ಬಳಸ್ಕೋಬೇಕು. ಪರಿಚಯ ಅಥವಾ ವಿಷಯ ಪ್ರವೇಶ ಅಂತ ಇರ್ತೈತಿ ಫಸ್ಟ್. ಗೊತ್ತಾಯ್ತಾ? ಅಥವಾ ಮತ್ತೇನ್ ಕೇಳಿದ್ರು ನೋಡ್ರಿ ಇಲ್ಲಿ, ಅಥವಾ ಏನ್ ಕೇಳಿದಾರೆ, ಪ್ರಸ್ತಾವನಾ ಅಂತ ಐತಿ. ಏನೈತಿ, ಪ್ರಸ್ತಾವನಾ ಅಂತ ಐತಿ. ನಿಮ್ಗೆ ಏನ್ ಕೇಳಿರ್ತಲ್ಲ, ಪ್ರಸ್ತಾವನಾ ಕೇಳಿದ್ರೆ ಪ್ರಸ್ತಾವನಾ ಹಾಕ್ರಿ, ಅಥವಾ ವಿಷಯ ಪ್ರವೇಶ ಇದ್ರೆ ವಿಷಯ ಪ್ರವೇಶ ಹಾಕ್ರಿ. ಇಲ್ಲಿ ಏನ್ ಬರಿಬೇಕು ಪ್ರಸ್ತಾವನಾದಲ್ಲಿ ಅಂದ್ರೆ ಅದರ ಅರ್ಥ ಬರಿಬೇಕು. ಏನಂತ ಬರಿಬೇಕು, ಅದರ ಅರ್ಥ ಅಂದ್ರೆ ಪೀಠಿಕೆ ಅಂತ ಏನ್ ಇರ್ತೈತಲ್ಲ ಅದನ್ನ ಬರಿಬೇಕು. ನಾವು ಸಿಂಪಲ್ ಆಗಿ ಏನೇನ್ ಬರಿಬಹುದು ಅಂದ್ರೆ, ಅದು ಮೇ ಬಿ ಇಲ್ಲಿ ಬೇರೆ ಇರಬಹುದು, ನೀವು ಬರೆಯುವಂತ ಸ್ಟೈಲ್ ಬೇರೆ ಇರಬಹುದು, ನಿಮ್ಮ ವಾಕ್ಯಗಳು ಬೇರೆ ಇರಬಹುದು. ನಾ ಜಸ್ಟ್ ಫಾರ್ ಒಂದು ಮಾಡೆಲ್ ತೋರಿಸ್ತಾ ಇದ್ದೀನಿ. ಗೊತ್ತಾಯ್ತಾ? ಇಲ್ಲಿ ಏನೇನ್ ಬರಿಬಹುದು ಅಂದ್ರೆ, इंटरनेट ने आधुनिक जीवन को पूरी तरह से बदल दिया है. ಇದೊಂದು ಪಾಯಿಂಟ್ ಇರಲಿ. यह एक ऐसा माध्यम है जिससे संचार, शिक्षा, व्यापार और जीवन के हर क्षेत्र में क्रांति ला दी है ಎನ್ನುವಂಥದ್ದನ್ನ ಬರಿಬಹುದು. ಅದಾದ್ಮೇಲೆ ಏನ್ ಬರೀರಿ, ಅರ್ಥ और ಪರಿಭಾಷಾ. ಏನೈತಿ, ಪ್ರಸ್ತಾವನಾ ಇದ್ದಲ್ಲಿ ಇದನ್ನ ಬರೀರಿ. ಅರ್ಥ ನಿಮ್ಮ ಪುಸ್ತಕದಲ್ಲಿ ಇದೆ. ಇಂಟರ್ನೆಟ್ का अर्थ क्या है ಎನ್ನುವಂತ ಪ್ರಶ್ನೆನೂ ಕೂಡ ಇದೆ, ಅದನ್ನೇ ಬರೀರಿ ನೀವು. इंटरनेट अनगिनत कंप्यूटरों के कई अंतरजालों का एक दूसरे से संबंध स्थापित करने का जाल है. ಗೊತ್ತಾಯ್ತಾ? ಇಷ್ಟು ಬರೆದ್ರೆ ಅಂದ್ರೂ ಕೂಡ ಓಕೆ. ಅಥವಾ ಪರಿಭಾಷಾ ಅಂತ ಐತಿ, ಇದನ್ನ ಮತ್ತೆ ನೀವು ಸುಧಾರಿತ ರೂಪದಲ್ಲಿನೂ ಕೂಡ ಬರಿಬಹುದು. ಅದಾದ್ಮೇಲೆ ಇಂಟರ್ನೆಟ್ ಕಾ ಲಾಭ ಅಂತ ಬರಿಬಹುದು, ಅಥವಾ ಇಂಟರ್ನೆಟ್ ಕಿ ಉಪಯೋಗಿತಾ, ಇಂಟರ್ನೆಟ್ ಕಾ ಮಹತ್ವ, ಇಂಟರ್ನೆಟ್ ಕಾ ಕ್ಷೇತ್ರ. ಇಲ್ಲಿ ಏನೇನ್ ಬರಿಬೇಕು ಅಂದ್ರೆ, ಇಂಟರ್ನೆಟ್ ನಿಂದ ಏನೇನು ಲಾಭ ಐತಿ, ಸಂಚಾರ व सूचना के क्षेत्र में कैसे इंटरनेट उपयोग होता है, ಈ ಗವರ್ನೆನ್ಸ್ ಕೆ ಅಂದರ್, ಈ ಬ್ಯಾಂಕಿಂಗ್ ಕೆ ಅಂದರ್, ವಿಡಿಯೋ ಕಾನ್ಫರೆನ್ಸ್ ಕೆ ಅಂದರ್, ಇದೆಲ್ಲ ನಿಮ್ಮ ಪುಸ್ತಕದಲ್ಲಿ ಇದೆ. ಅದನ್ನೇ ಪಾಯಿಂಟ್ಸ್ ರೂಪದಲ್ಲಿ. ಆದ್ರೂ ಮುಖ್ಯವಾಗಿ ನಿಬಂಧ ಬರಿಬೇಕು ಅಂದ್ರೆ ಕೇವಲ ಮೇನ್ ಇದ್ದಲ್ಲಿ ಮಾತ್ರ ಪಾಯಿಂಟ್ಸ್ ಬಳಸಬೇಕು. ಆದ್ರೆ ನಾವು ಕಾಮನ್ ಆಗಿ ಏನ್ ಮಾಡ್ತಾ ಇದ್ದೀವಿ, ಎಲ್ಲದರಲ್ಲಿ ಕೂಡ ಬುಲೆಟ್ ಪಾಯಿಂಟ್ಸ್ ಅನ್ನು ಬಳಸ್ತಾ ಇದ್ದೀವಿ. ಎಲ್ಲೆಲ್ಲಿ ಇದೆ ಅದರ ಅವಶ್ಯಕತೆ ಅಲ್ಲಿ ಮಾತ್ರ ಬುಲೆಟ್ ಪಾಯಿಂಟ್ಸ್ ಅನ್ನು ಉಪಯೋಗ ಮಾಡ್ಬೇಕು. ಇವಾಗ ವಿಡಿಯೋ ಕಾನ್ಫರೆನ್ಸ್ ಬರೋದ್ರಿ ಅಂದ್ರೆ ಅದರ ವಿಡಿಯೋ ಕಾನ್ಫರೆನ್ಸ್ ಅಂತ ಬರಿಬೇಕು, ಅದರ ಮೇಲೆ ಅದರ ವಾಕ್ಯ ಹಂಗಂದ್ರೆ ಏನು ಅಂತ ಬರಿಬೇಕು. ಗೊತ್ತಾಯ್ತಾ? ಇಲ್ಲಿ ನೋಡ್ರಿ, ಸಂಚಾರ ಸೂಚನಾ ಕೆ ಕ್ಷೇತ್ರ ಮೇ ಎಲ್ಲೆಲ್ಲಿ ಅದನ್ನ ಬಳಸ್ತೀವಿ, ಇದು ನಿಮ್ ಪುಸ್ತಕದಲ್ಲಿ ಇರುವಂತದ್ದೇ. इंटरनेट द्वारा पल भर में बिना ज्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेज सकते हैं. ಇದು ನಿಮ್ಮ ಪುಸ್ತಕದಲ್ಲಿ ಇರುವಂತದ್ದೇ ಪಾಯಿಂಟ್ ಇದೆ. उसके बाद में व्यापार, ಅದು ಇದು ಕೂಡ ನಿಮ್ಮ ಪುಸ್ತಕದಲ್ಲಿ ಇರುವಂತದ್ದೇ. घर बैठे बैठे खरीदारी कर सकते हैं. ಅಥವಾ ಇಷ್ಟೇ ಪಾಯಿಂಟ್ ಬರೆದ್ರು ಕೂಡ ಓಕೆ, ಇಷ್ಟೇ. ಇದು ನೆಕ್ಸ್ಟ್, ಇದು ई कॉमर्स, डिजिटल मार्केटिंग ने व्यापारिक क्षेत्र में नई संभावनाओं का उपयोग खोला ಎನ್ನುವಂತ ಇದನ್ನ ಬರೀರಿ ಅಥವಾ ಬಿಡ್ರಿ. ನೆಕ್ಸ್ಟ್, कोई भी बिल भर सकते हैं. ಇದು ಕೂಡ ನಿಮ್ಮ ಪುಸ್ತಕದಲ್ಲಿ ಇದೆ, कोई भी बिल भर सकते हैं. ನೋಡ್ರಿ, ಇದನ್ನ ಮಾಡಿದ್ರಿ ಅಂದ್ರೆ ನಿಮಗೆ ಇಲ್ಲಿ ನಿಬಂಧದಲ್ಲಿ ಹೆಲ್ಪ್ ಆಗ್ತಾ ಇದೆ. ಅಲ್ಲಿನೂ ಕೂಡ ಪ್ರಶ್ನೆ ಕೇಳಿದ್ರು, ಇಂಟರ್ನೆಟ್ से क्या क्या लाभ है.
ಅಥವಾ ಸಂಚಾರ और सूचना के क्षेत्र में इंटरनेट का महत्व समझे ಆ ಪ್ರಶ್ನೆ ಕೂಡ ಬರ್ಬೋದು. ಎಲ್ಲಾನು ಕೂಡ ಇಲ್ಲೇ ಇದೆ ಅದು. नेक्स्ट ಏನ್ ಬರಿಬೇಕು? ई बैंकिंग, इंटरनेट बैंकिंग द्वारा किसी भी जगह पर रकम भेजी जा सकती. ಇದು ಕೂಡ ನಿಮ್ಮ ಪುಸ್ತಕದಲ್ಲಿ ಇರುವಂತದ್ದು. वीडियो कॉन्फ्रेंस, वीडियो कॉन्फ्रेंस के द्वारा एक जगह बैठकर कहीं प्रतिनिधियों के माध्यम के साथ 8-10 दूरदर्शन के पर्दे पर चर्चा कर सकते हैं और इंटरनेट की सहायता से बेरोजगारी को मिटा सकते हैं. ಜೊತೆಗೆ ಸೋಷಿಯಲ್ ನೆಟ್ವರ್ಕಿಂಗ್ ಈಗಾಗಲೇ ನೀವು ಅಭ್ಯಾಸವನ್ನ ಮಾಡಿದಿರಿ, ಅದರ ಬಗ್ಗೆನೂ ಕೂಡ ಬರೀಬಹುದು. सोशल नेटवर्किंग के बारे में, सोशल नेटवर्किंग के द्वारा देश विदेश के लोगों की रहन सहन, वेशभूषा, खान पान के अलावा संस्कृति, कला आदि के ಪರಿಚಯ हम ಪ್ರಾಪ್ತ कर सकते हैं. ಸರಳವಾಗಿರುವಂತಹ ಈಸಿ ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡಿ ಸರಳ ವಾಕ್ಯದಲ್ಲಿ ಬರೀರಿ. ನಿಮ್ಗೆ ಏನ್ ಪುಸ್ತಕದಲ್ಲಿ ಇರುವಂತಹ ಪಾಯಿಂಟ್ಸ್ ಗಳನ್ನೇ ಬರೀರಿ. ಇಷ್ಟಕ್ಕೆ ನಿಮ್ಮ 8ರಿಂದ 10 ವಾಕ್ಯಗಳು ಇಲ್ಲೇ ರೆಡಿ ಆಗಿರ್ತಾವ, ಗೊತ್ತಾಯ್ತಾ? ಜೊತೆಗೆ ಅದರ ದುಷ್ಪರಿಣಾಮಗಳು ಅಥವಾ ಅದರ ಹಾನಿಗಳು ಅಂತ ಕೇಳಿದ್ರು ಅಂದ್ರೆ ಇಲ್ಲಿ ಬರೀಬಹುದು, ಅದು ಕೂಡ ನಿಮ್ಮ ಪುಸ್ತಕದಲ್ಲಿ ಇದೆ. इंटरनेट की वजह से पैरेसी, बैंकिंग फ्रॉड, हैकिंग आदि बढ़ रही है. मुफ्त वेबसाइट, चैटिंग आदि से युवा पीढ़ी बर्बाद हो रहे हैं. समय का दुरुपयोग हो रहा है. बच्चे अनुपयुक्त और अनावश्यक जानकारी प्राप्त कर रहे हैं. ಇದೆಲ್ಲನೂ ಕೂಡ ನಿಮ್ಮ ಪುಸ್ತಕದಲ್ಲಿ ಇರುವಂತದ್ದು ಪಾಯಿಂಟ್ಸ್ ಗಳಿವೆ, ಗೊತ್ತಾಯ್ತಾ? ಇದೇ ಹಾನಿಗಳು. ಗೋಪನೀಯತಾ ಕಾ ಖತರಾ, ಇದು ಒಂದ್ ಸ್ವಲ್ಪ ಎಕ್ಸ್ಟ್ರಾ, ನೀವು ಮತ್ತೆ ಏನಾದ್ರೂ ನಿಮಗೆ ಹೆಚ್ಚಿಗೆ ಜ್ಞಾನ ಇತ್ತು ಅಂದ್ರೆ ಅದನ್ನು ಕೂಡ ಬರೀಬಹುದು. ಇಷ್ಟಾದ್ಮೇಲೆ ಏನ್ ಬರೀರಿ? ಡೈರೆಕ್ಟ್ ಆಗಿ ಉಪಸಂಹಾರವನ್ನ ಬರೀರಿ. ಏನ್ ಬರೀರಿ? ಉಪಸಂಹಾರ. ಉಪಸಂಹಾರದಲ್ಲಿ ಏನ್ ಬರಿಬೇಕು ಅಂದ್ರೆ ಕನ್ಕ್ಲೂಷನ್ ಬರಿಬೇಕು. ಇದರಿಂದ ನಮಗೆ ಏನ್ ಗೊತ್ತಾಗ್ತದೆ, ಅದರ ಸಾರ ಏನು ಎನ್ನುವಂಥದನ್ನ ಬರಿಬೇಕು. ಸಾರ ಅಂದ್ರೆ ಅನ್ನ ಸಾಂಬಾರ್ ಆ ಸಾರ ಅಲ್ಲ, ಮತ್ತೆ ಒಟ್ಟು ಕನ್ಕ್ಲೂಷನ್ ಏನಿದೆ ನೋಡ್ರಿ, ಹೀಗೂ ಕೂಡ ಬರಿಬಹುದು. इंटरनेट ने हमारे जिंदगी को आसान और आधुनिक अधिक सुविधाजनक बना दिया है. इसके लाभों का सही उपयोग करते हुए हमें इसके नकारात्मक पहलुओं से भी सावधान रहना चाहिए. इंटरनेट का जिम्मेदारी पूर्ण और संतुलित उपयोग हमें इसके फायदों का पूरा लाभ उठाने में मदद करेगा. ಇಲ್ಲಿ ತನ 3 ಪಾಯಿಂಟ್ಸ್ ಗಳನ್ನ ಬರಿಬೇಕು. 2ರಿಂದ 3 ವಾಕ್ಯಗಳನ್ನ ಬರಿ, ನಿಮಗೆ ತಿಳಿದಿರುವಂತದ್ದು. ಇಷ್ಟು ಬರೆದ್ರಿ ಅಂದ್ರೆ ನಿಮಗೆ ಎಷ್ಟು ಅಂಕಗಳು ಸಿಗ್ತವೆ? 4 ಅಂಕಗಳು ಸಿಗ್ತವೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಮತ್ತು ಜನಸಂಖ್ಯಾ ನಿಬಂಧ ಏನದವಲ್ಲ ಫಿಕ್ಸ್ ಆಗಿ ಮಾಡ್ರಿ, ಅದನ್ನ ಗೊತ್ತಾಯ್ತಾ? ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು ಇಂಟರ್ನೆಟ್ ಬಗ್ಗೆ. ಇನ್ನು ನೆಕ್ಸ್ಟ್ ನಾವು ಜನಸಂಖ್ಯಾ ಕಿ ಸಮಸ್ಯೆ ಬಗ್ಗೆ ನೋಡೋಣ. ಜನಸಂಖ್ಯಾ ಕಿ ಸಮಸ್ಯೆ ಅಂತ ಕೇಳಬಹುದು. ಏನ್ ಕೇಳಬಹುದು? ಜನಸಂಖ್ಯಾ ಕಿ ಸಮಸ್ಯೆ ಅಥವಾ ಜನಸಂಖ್ಯಾ ನಿಯಂತ್ರಣ ಕಿ ಅವಶ್ಯಕತೆ. ಟೈಟಲ್ ಬದಲಾಗಬಹುದು, ಏನಾಗಬಹುದು? ಟೈಟಲ್ ಬದಲಾಗಬಹುದು. ಅಥವಾ ಜನಸಂಖ್ಯಾನ ಮತ್ತೇನಂತ ಕರಿತೀವಿ? ಆಬಾದಿ ಕಿ ಸಮಸ್ಯೆ ಅಂತ ಕರಿತೀವಿ. ಏನಂತ ಕರಿತೀವಿ? ಆಬಾದಿ ಕಿ ಸಮಸ್ಯೆ. ನೋಡ್ರಿ, ಅಲ್ಲಿ ಏನೇನ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಆ ಪಾಯಿಂಟ್ಸ್ ಗಳನ್ನ ಬಳಸ್ಕೊಳ್ಬೇಕು. ಪರಿಚಯ ಕೇಳಿರ್ಬಹುದು, ವಿಷಯ ಪ್ರವೇಶ ಅಂದಿರಬಹುದು, ಆಲ್ಮೋಸ್ಟ್ ಏನ್ ಕೇಳಿರ್ತಾರೆ? ಪ್ರಸ್ತಾವನ ಅಂತ ಕೇಳಿರ್ತಾರೆ. ಪ್ರಸ್ತಾವನ ಇದ್ದಲ್ಲಿ ಏನ್ ಬರೀರಿ? जनसंख्या वृद्धि एक गंभीर समस्या है जो विभिन्न सामाजिक, आर्थिक और पर्यावरणीय मुद्दों को जन्म देती है. यह समस्या विश्व के कई देशों, विशेषकर भारत में प्रमुख रूप से उभर कर आई है. ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಇರುವಂತ ಸಮಸ್ಯೆಗಳನ್ನೇ ಬರೀರಿ. ಕನ್ನಡದಲ್ಲಿ ನಿಮಗೆ ಬರುತ್ತೆ ಜನಸಂಖ್ಯಾಕ್ಕೆ ಸಮಸ್ಯೆ ಬರೆಯೋದಕ್ಕೆ, ಅದನ್ನೇ ಸ್ವಲ್ಪ ಹಿಂದಿಯಲ್ಲಿ ಅನುವಾದ ಮಾಡಿಕೊಂಡು ಬರೀಬೇಕು. ಆದರೆ दिए गए संकेत बिंदुओं के आधार पर ಅಲ್ಲಿ ಕೊಟ್ಟಿರುವಂತ ಸಂಕೇತ ಇದು ಇದು ತದನಂತರ ಅದರ ಪರಿಣಾಮ ಕಾರಣ ಏನದಲ್ಲ ಅದನ್ನ ಅಲ್ಲಿ ಕೊಟ್ಟಿರುವಂತದನ್ನ ಮಸ್ಟ್ ಅಂಡ್ ಶುಡ್ ಬಳಸ್ಕೊಡ್ರಿ ನೀವು. ನೆಕ್ಸ್ಟ್ ಏನ್ ಬರೀರಿ? ಜನಸಂಖ್ಯಾ ವೃದ್ಧಿಗೆ ಕಾರಣ. ನೋಡ್ರಿ, ಕಾರಣಗಳು ಬರೀರಿ. ಅಶಿಕ್ಷಾ, ಅದನ್ನ ಎಕ್ಸ್ಪ್ಲೇನೇಷನ್ ಕೊಡ್ರಿ. स्वास्थ्य सेवाओं में सुधार, प्रजनन दर, धार्मिक और सांस्कृतिक कारण. ಬೇರೆ ಬೇರೆ ಕಾರಣಗಳಿರಬಹುದು ಜನಸಂಖ್ಯೆ ಅಭಿವೃದ್ಧಿಗೆ, ಅದೆಲ್ಲವನ್ನ ನಿಮಗೆ ತಿಳಿದಷ್ಟು ಬರೀರಿ. ಅಥವಾ ಇಲ್ಲಿದೆ ಇದನ್ನೇ ಬರೀರಿ. ಅಶಿಕ್ಷಾ, ಮೊದಲಿಗೆ ಏನಿದೆ? ನಮ್ಮ ಜನಸಂಖ್ಯೆ ಬಗ್ಗೆ ಅವರಿಗೆ ಅರಿವಿಲ್ಲ. अशिक्षा, शिक्षा का अभाव होने के कारण जनसंख्या नियंत्रण के उपयोगों की जानकारी नहीं होती है. ನಮಗೆ ಶಿಕ್ಷಣ ಇಲ್ಲದೆ ಇರುವುದರಿಂದ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ನೆಕ್ಸ್ಟ್ ಏನಿದೆ? स्वास्थ्य सेवाओं में सुधार, आधुनिक चिकित्सा सुविधाओं के कारण मृत्यु दर में कमी आई है. ನೋಡ್ರಿ, ಇವಾಗೆಲ್ಲ ಫ್ಯಾಕಲ್ಟೀಸ್ ಹೇಗಿದಾವ ಅಂದ್ರೆ ಹೈ ಕ್ವಾಲಿಟಿ ಮಾಡರ್ನೈಸೇಷನ್ ಫ್ಯಾಕಲ್ಟೀಸ್ ಇದಾವೆ. ಅದರಲ್ಲಿ ಸಾವುಗಳ ಸಂಖ್ಯೆ ಏನಾಗ್ತಾ ಇದೆ? ಕಮ್ಮಿ ಆಗ್ತಾ ಇದೆ. ನೋಡ್ರಿ, ಈಗ ಮಗು ಹುಟ್ಟಿದಾಕ್ಷಣನೇ ಮುಂಚೆ ಎಲ್ಲ ಸತ್ತು ಹೋಗ್ತಿದ್ರು, ಇವಾಗ IC ಒಳಗೆ ಇಡ್ತಾರೆ, ಆ ಕಡೆ ಇಡ್ತಾರೆ, ಎಲ್ಲಾ ಕಡೆ ಇಟ್ಟು ಅದನ್ನ ಉಳಿಸ್ತಾರೆ, ಹೌದಿಲ್ಲ? ಹೀಗೆ ಮೆಡಿಕಲ್ ಫ್ಯಾಕಲ್ಟಿ ಇರೋದ್ರಿಂದನೂ ಕೂಡ
ಮಕ್ಕಳ ಸಾವುಗಳ ಸಂಖ್ಯೆ ಏನಾಗಿದೆ, ಕಮ್ಮಿ ಆಗಿದೆ. नेक्स्ट प्रजनन दर, विकासशील देशों में उच्च प्रजनन दर भी जनसंख्या वृद्धि का मुख्य कारण है. जೊತೆಗೆ धार्मिक और सांस्कृतिक कारण, कुछ समुदाय में बच्चों के भगवान का वरदान मानकर अधिक संतानें पैदा करना आम बात है. ನೋಡ್ರಿ ಹಲವಾರು ಕಾರಣಗಳಿದಾವೆ, ಎಲ್ಲ ಕಾರಣಗಳ ಪಟ್ಟಿಯನ್ನು ನೀವು ಇಲ್ಲಿ ಮಾಡಿ ಬರೀಬಹುದು. ಜೊತೆಗೆ ಇದೊಂದು ನೋಡ್ರಿ, ಬಾಲ ವಿವಾಹ. बाल विवाह, कम उम्र में विवाह के कारण अधिक बच्चों को जन्म होता है. ನೋಡ್ರಿ ಬಾಲ ವಿವಾಹ ಇನ್ನೂವರೆಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಹಲವಾರು ಹಳ್ಳಿಗಳಲ್ಲಿ ಜೀವಂತವಾಗಿದೆ. ಕಡಿಮೆ ವಯಸ್ಸಿನಲ್ಲಿ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ, ಹಾಗಾಗಿ ಮಕ್ಕಳು ಕೂಡ ಏನಾಗ್ತವೆ, ಹೆಚ್ಚಿಗೆ ಆಗ್ತವೆ. ಅದು ಕೂಡ ಒಂದು ನಮ್ಮ ಜನಸಂಖ್ಯೆಗೆ ಕಾರಣ. ಹೀಗೆ ಅದರ ಕಾರಣ ಏನನ್ನೋದವ ಅದನ್ನ ಬರೀರಿ. ಜೊತೆಗೆ ನೆಕ್ಸ್ಟ್ ಜನಸಂಖ್ಯಾ ವೃದ್ಧಿಗೆ ಪರಿಣಾಮ, ಅದರ ಪರಿಣಾಮ ಏನಾಗ್ತಾ ಇದೆ, ಜನಸಂಖ್ಯೆ ವೃದ್ಧಿ ಆಯ್ತಂದ್ರೆ ಏನೇನ್ ಆಗ್ತದೆ ಎನ್ನುವಂಥದ್ದನ್ನ ಬರೀಬೇಕು. ನಿಮ್ಗೆ ತಿಳಿದಿದ್ದನ್ನ ಬರೀರಿ, ಅಥವಾ ಇಲ್ಲಿ ಪಾಯಿಂಟ್ಸ್ ಅದಾವ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಬಹುದು. संसाधनों की कमी, बेरोजगारी, शैक्षिक समस्याएं, स्वास्थ्य सेवाओं पर दबाव, पर्यावरणीय संकट. ಸಂಸಾಧನೋं की कमी, ಸಂಪನ್ಮೂಲಗಳ ಕೊರತೆ ಉಂಟಾಗ್ತದೆ. ಹೆಚ್ಚಿಗೆ ಜನ ಇದ್ರು ಅಂದ್ರೆ ಅವ್ರಿಗೆಲ್ಲ ಕೊಡ್ಬೇಕಲ್ಲ, ಸೊ ಅದನ್ನು ಕೂಡ ಆಗ್ತದೆ. जनसंख्या वृद्धि के साथ ही जल, भोजन और आवास जैसी बुनियादी आवश्यकताओं की कमी होने लगती है. ಮೂಲ ಸೌಕರ್ಯಗಳು, ಆಹಾರ, ನೀರು, ಇರ್ಲಿಕ್ಕೆ ಮನೆ, ಜನಸಂಖ್ಯೆ ಹೆಚ್ಚಿಗೆ ಆದಂಗ ಎಲ್ಲರಿಗೂ ಕೊಡೋದಕ್ಕೆ ಸಾಧ್ಯ ಕಷ್ಟ ಆಗ್ತದೆ. ಅಲ್ಲಿ ನಮಗೆ ನಾವು ಇದರ ಒಂದು ಪರಿಣಾಮವನ್ನು ಎದುರಿಸ್ತೀವಿ. ಬೇರೋಜ್ಗಾರಿ ಅಂದ್ರೆ ನಿರುದ್ಯೋಗದ ಸಮಸ್ಯೆನೂ ಕೂಡ ಹೆಚ್ಚಿಗೆ ಆಗ್ತದೆ. ಕಲಿತವ್ರು ಹೆಚ್ಚಿಗೆ ಆಗ್ತಾರೆ, ನಿರುದ್ಯೋಗ ಸಮಸ್ಯೆನೂ ಕೂಡ ಹೆಚ್ಚಿಗೆ ಆಗ್ತದೆ. ನೀವು ಇಷ್ಟಿಷ್ಟು ಬರೋದನ್ನು ಕೂಡ ಲಾಸ್ಟ್ ಇಷ್ಟಿಷ್ಟಾದ್ರೂ ಬರೀರಿ. ಸಂಸಾಧನೋं की कमी, ಬೇರೋಜ್ಗಾರಿ, ಶೈಕ್ಷಿಕ ಸಮಸ್ಯೆ, ಮುಂದೆ ಅದರ ಎಕ್ಸ್ಪ್ಲೇಷನ್ ಬಂತು ಬರೀರಿ. ಬರದ್ರಿ ಅಂದ್ರೆ ಫುಲ್ ಮಾರ್ಕ್ಸ್ ಸಿಗ್ತಾವ, ಬರೀಲಿ ಅಂದ್ರೆ ಸ್ವಲ್ಪ ಆದ್ರೂ ಮಾರ್ಕ್ಸ್ ನಿಮಗೆ ಸಿಗ್ತಾವ. ಬೇರೋಜ್ಗಾರಿ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಿಗೆ ಆಗ್ತದೆ. ನೆಕ್ಸ್ಟ್ ಏನಿದೆ, ಶೈಕ್ಷಿಕ ಸಮಸ್ಯೆ, ಹೆಚ್ಚಿಗೆ ಜನಸಂಖ್ಯೆ ಇರೋದ್ರಿಂದ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೂಡ ಆಗ್ತದೆ. ಸ್ವಾಸ್ಥ್ಯ ಸೇವಾ ಪರ ದಬಾವ್, ಹಾಸ್ಪಿಟಲೈಸೇಷನ್ ಏನಿದೆ, ಮೆಡಿಕಲ್ ಟ್ರೀಟ್ಮೆಂಟ್ ಏನಿದೆ, ಅದು ಕೂಡ ಹೆಚ್ಚಿಗೆ ಆಗ್ತದೆ. ಹಾಗಾಗಿ ಜನಸಂಖ್ಯೆ ಹೆಚ್ಚಿಗೆ ಆಗೋದರಿಂದ ನಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ ಮೇಲೆ, ವೈದ್ಯಕೀಯ ಸೇವೆನೂ ಕೂಡ ನಮಗೆ ಸಿಗುವಂತದ್ದು ಬಹಳಷ್ಟು ಕಷ್ಟಕರ ಆಗ್ತದೆ. ಜೊತೆಗೆ ಪರ್ಯಾವರಣೀಯ ಸಂಕಟ, ಇನ್ನು ಹೆಚ್ಚಿಗೆ ಜನಸಂಖ್ಯೆ ಇರೋದರಿಂದ ನಮ್ಮ ಪರಿಸರನೂ ಕೂಡ ಹಾಳಾಗ್ತದೆ. ನಾವು ಹೆಚ್ಚಿಗೆ ಜನ ಸೇರಿದ್ವಿ ಅಂದ್ರೆ ಏನ್ ಮಾಡ್ತೀವಿ, ಪರಿಸರವನ್ನ ಇನ್ನಷ್ಟು ಹಾಳು ಮಾಡ್ತೀವಿ. ಇದೆಲ್ಲ ಅದರ ಪರಿಣಾಮಗಳು. ತದನಂತರ ಮತ್ತೆ ಪರಿಹಾರ ಉಪಾಯ, ಇದನ್ನ ನಿಮ್ಮ ಪರೀಕ್ಷೆಗೆ ಕೇಳಿರ್ಬಹುದು ಅಥವಾ ಕೇಳದೇನೆ ಇರಬಹುದು, ಆದ್ರೆ ನಾನು ಕೊಟ್ಟಿದ್ದೀನಿ ನಿಮ್ಗೆ ಏನೇನ್ ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ ಅಲ್ಲಿ ಅದನ್ನ ಬರೀರಿ ನೀವು. ಇನ್ನ ಪರಿಹಾರ ಉಪಾಯ, ಅದನ್ನ ಯಾವ ತರ ನಾವು ಕಡಿಮೆ ಮಾಡಬಹುದು, ಅದರ ಉಪಾಯಗಳೇನು, ಪರಿಹಾರ ಉಪಾಯ, ಜನಸಂಖ್ಯೆ ವೃದ್ಧಿ ರೋಕನೆಗೆ ಕಾರಣ ಅಂತನೂ ಕೂಡ ಬಂದಿರಬಹುದು. ಶಿಕ್ಷಾ ಕಾ ಪ್ರಚಾರ, ಹೆಚ್ಚಿಗೆ ಶಿಕ್ಷಣವನ್ನ ಕೊಡಬೇಕು, ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ಸ್ ಅದಾವ, ಅದನ್ನ ತಾವು ಬರ್ತಾ ಹೋಗ್ಬೋದು. ಸ್ವಾಸ್ಥ್ಯ ಸೇವಾಮೆ ಸುಧಾರ್, ಮಹಿಳಾ ಸಶಕ್ತೀಕರಣ, ಸ್ತ್ರೀಯರಿಗೆ ಸಶಕ್ತೀಕರಣ, ಸ್ತ್ರೀಯರಿಗೆ ಮೀಸಲಾತಿ ಈಗೆಲ್ಲ ಸಿಗ್ತಾ ಇದೆ, ವಿದ್ಯಾವಂತರನ್ನಾಗಿ ಮಾಡಿಸ್ಬೇಕು, ಬಾಲ ವಿವಾಹನ ತಡೆಗಟ್ಟಬೇಕು. ಹೀಗೆ ಹಲವಾರು ಪರಿಹಾರ ಉಪಾಯಗಳನ್ನು ಕಂಡುಕೊಳ್ಬಹುದು. ಸಾಮಾಜಿಕ ಜಾಗರೂಕತಾ, ಸಾಮಾಜಿಕ ಜಾಗೃತಿಯನ್ನ ಮೂಡಿಸಬಹುದು. ವಿವಾಹ ಉಮ್ರ ಮೇ ವೃದ್ಧಿ, ನೋಡ್ರಿ ಬಾಲ ವಿವಾಹನ ಕಡಿಮೆ ಮಾಡಿ ವಿವಾಹದ ವಯಸ್ಸಿನಲ್ಲಿ ಮದುವೆ ವಯಸ್ಸನ್ನು ಹೆಚ್ಚಿಗೆ ಮಾಡೋದ್ರಿಂದ ಕೂಡ ನಾವು ಅದನ್ನ ತಡೆಗಟ್ಟಬಹುದು. ಅದಾದ್ಮೇಲೆ ಏನ್ ಬರೀರಿ, ಉಪಸಂಹಾರ ಅಂತ ಬರೀರಿ. ಉಪಸಂಹಾರವನ್ನ ಈ ತರ ಬರೀಬಹುದು. जनसंख्या वृद्धि एक जटिल समस्या है जिसके समाधान के लिए ठोस कदम उठाने की आवश्यकता है. सरकार, समाज और व्यक्ति सभी को मिलकर इसके समाधान के प्रयास अथवा प्रयत्न करने चाहिए. यदि उचित कदम उठाए गए तो भविष्य में जनसंख्या वृद्धि की समस्या को नियंत्रण किया जा सकता है. ಹೀಗೆ ನಿಮ್ಗೆ ತಿಳಿದದ್ದನ್ನ ಸರಳವಾಗಿ ಬರೀರಿ. ಇಲ್ಲಿ ಹೆಚ್ಚಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ಮಾಡೋದಕ್ಕೆ ಹೋಗ್ಬೇಡ್ರಿ. ಪಾಯಿಂಟ್ ಟು ಪಾಯಿಂಟ್ ಬರೀರಿ, ಬಹಳಷ್ಟು ಹಿಗ್ಗಿಸಿನೂ ಕೂಡ ಬರೆಯೋದಕ್ಕೆ ಹೋಗ್ಬೇಡ್ರಿ. ಬಹಳ ಅಂದ್ರೆ ಒಂದು 20 ವಾಕ್ಯದಲ್ಲಿ ನಿಮ್ಮ ನಿಬಂಧ ಇನ್ಕ್ಲೂಡಿಂಗ್ ಇದೇನು ಎಲ್ಲಿ ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ, ಸಂಕೇತ ಬಿಂದುಗಳು ಏನು ಕೊಟ್ಟಿರ್ತಾರಲ್ಲ, ಅದೆಲ್ಲವನ್ನ ಬಳಸ್ಕೊಂಡು ಕೇವಲ 20 ವಾಕ್ಯದಲ್ಲಿ ಅದನ್ನ ಪೂರ್ಣಗೊಳಿಸ್ರಿ. ಸರಿನಾ? ನೆಕ್ಸ್ಟ್ 3ರಾಗಿಂದ ಯಾವ್ದಾದ್ರು ಒಂದು ಬರಿಬೇಕು. 3 ಕೊಟ್ಟಿರ್ತಕ್ಕ ಕ ಗ ಎನ್ನುವಂಥದ್ದು ಅದರಲ್ಲಿ ಯಾವ್ದಾದ್ರು ಒಂದು ಬರಿಬೇಕು. ನೆಕ್ಸ್ಟ್ ಯಾವ್ದಿದೆ, ಕರ್ನಾಟಕ का महत्व ಅಥವಾ ಮೇರಾ ಕರ್ನಾಟಕ ಮಹಾನ್ ಅಥವಾ ಕರ್ನಾಟಕ ವಿಶೇಷತೆ ಅಂತ ಕೇಳಿರಬಹುದು. ಮೊದಲಿಗೆ ಏನ್ ಬರೀರಿ, ವಿಷಯ ಪ್ರವೇಶ ಅಥವಾ ಪ್ರಸ್ತಾವನ ಅಂತ ಇರ್ತೈತಿ. ಭೂಮಿಕಾ, ನಮ್ಮ ಕರ್ನಾಟಕದ ಬಗ್ಗೆ ಬರಿಬೇಕು. कर्नाटक दक्षिण भारत का एक प्रमुख राज्य है जो अपनी समृद्ध संस्कृति, इतिहास और विविधता के लिए जाना जाता है. सही ना? और प्राकृतिक स्वरूप, ನಮ್ಮ ಪುಸ್ತಕದಲ್ಲಿ ಏನಿದೆ, ಕರ್ನಾಟಕ ಪ್ರಾಕೃತಿಕ ಸೌಂದರ್ಯಕ ವರ್ಣನೆ ಕೀಜಿए. ಆ ಪ್ರಶ್ನೆಗೆ ಉತ್ತರವನ್ನ ಇಲ್ಲಿ ಬರೆದು ಬಿಡ್ರಿ.
कर्नाटक आगे ಇಲ್ಲಿ कर्नाटक ಅಂತ ಮಾಡ್ರಿ कर्नाटक की प्राकृतिक सुषमा नयन मनोहर है पश्चिम में विशाल अरबी समुद्र लहराता है ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತದ್ದೇ ಉತ್ತರ ಇದೆ ಅದು पश्चिम घाट यदक्कंतीरी सह्याद्री यदक्कंतीरी नीलगिरी पर्वतमालाएं हैं ये सब क्या है कर्नाटक की प्राकृतिक सुषमा है ಜೊತೆಗೆ कर्नाटक की विशेषताएं ಇದ್ದಲ್ಲಿ ಏನ್ ಬರೀರಿ ಯಾವೆಲ್ಲ ವಿಶೇಷತೆಗಳಿದಾವೆ ಯಾವೆಲ್ಲ ಬೃಹತ್ ಕಂಪನಿಗಳಿದಾವೆ ಬೆಂಗಳೂರಿಗೂ सिलिकॉन सिटी कहा जाता है शिल्पकला और वास्तुकला है कौन से राजवंशज कर्नाटक के अंदर आए हैं गंगा कदंब राष्ट्रकूट कौन से शासकों ने कर्नाटक को संभाला है ಅದೆಲ್ಲವನ್ನ ನಿಮ್ಮ ಪುಸ್ತಕದಲ್ಲಿದೆ ಅದೆಲ್ಲವನ್ನ ಸೇರಿಸಿ ಇಲ್ಲಿ ಬರಿಬೇಕು ಜೊತೆಗೆ ಕರ್ನಾಟಕದ ವಿಶೇಷತೆ ಇದ್ದಲ್ಲಿ ಇದೆಲ್ಲ ಬಂತು ಜೊತೆಗೆ ಯಾವೆಲ್ಲ ಕಂಪನಿಗಳಿದಾವೆ ನಮ್ಮ ಬೆಂಗಳೂರಲ್ಲಿ BHEL HEL BEL ಅದೆಲ್ಲವನ್ನ ಬರೀರಿ ಇನ್ನ ಮಹತ್ವ ಮತ್ತು ಯೋಗದಾನ कर्नाटक न केवल भारत के सांस्कृतिक ऐतिहासिक धरोहर में योगदान दिया है बल्कि विज्ञान प्रौद्योगिकी और अर्थव्यवस्था में ಕ್ಷೇತ್ರ में महत्वपूर्ण भूमिका निभाई ಇಷ್ಟೆಲ್ಲ ಇಲ್ಲೆಲ್ಲ ನಿಮಗೆ ಕಾಣ್ತಾ ಇರಬಹುದು ಉಪಸಂಹಾರ ಬೇಕಿದ್ರೆ ಇದರ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳ್ರಿ ಇಷ್ಟು ಬರೆದ್ರಿ ಅಂದ್ರೆ ನಿಮಗೆ ಎಷ್ಟು ಅಂಕ 4 ಅಂಕಗಳು ಸಿಗ್ತವೆ ಎಷ್ಟು ಅಂಕಗಳು ಸಿಗ್ತವೆ 4 ಅಂಕಗಳು ಸಿಗ್ತವೆ कितने अंक मिलते हैं 4 अंक मिलते हैं ಎಷ್ಟು ಮಾಡಬೇಕು 3 ನಿಬಂಧಗಳನ್ನ ಮಾಡಬೇಕು ಎಷ್ಟು 3 ನಿಬಂಧಗಳನ್ನ ಮಾಡಬೇಕು ಇಷ್ಟು ಸರಳವಾಗಿ ಈಸಿಯಾಗಿ ಬರೋದ್ರಿ ಅಂದ್ರೆ 37ನೇ ಪ್ರಶ್ನೆ ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡ್ತಾರೆ ಅದನ್ನ ಎಲ್ಲ ತಗೊಂಡ್ರಿ ಅಂದ್ರೆ ಕೂಡ ನಿಬಂಧವನ್ನ ಬಿಟ್ಟು ಬಂದಿರ್ತಾರೆ ಬಹಳಷ್ಟು ಟಫ್ ಅಂತ ತಿಳ್ಕೊಂಡ್ರು ಅಥವಾ ನಿಮಗೆ ಏನೂ ಬರ್ಲಿಲ್ಲ ಅಟ್ ಲೀಸ್ಟ್ ಎರಡಾದ್ರೂ ಇದ್ದೇ ಇರ್ತಾವ ನಿಮಗೆ ಇಂಟರ್ನೆಟ್ ಅಂತೂ ಫಿಕ್ಸ್ ಆಗಿ ಮ್ಯಾಕ್ಸಿಮಮ್ ಇಂಟರ್ನೆಟ್ ಇದ್ದೇ ಇರ್ತದೆ ನಿಮಗೆ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಏನೆಲ್ಲ ಪ್ರಶ್ನೆಗೆ ಉತ್ತರ ನೆನಪದವಲ್ಲ ಅದೆಲ್ಲವನ್ನ ಅಲ್ಲಿ ಕೊಟ್ಟಿರುವಂತ ಪಾಯಿಂಟ್ಸ್ ಗಳನ್ನ ಏನಿದಾವಲ್ಲ ಆಧಾರ ಬಿಂದು ಅದನ್ನ ಬರೀರಿ ಅದರ ಕೆಳಗಡೆ ಆ ಒಂದೊಂದೊಂದು ಉತ್ತರವನ್ನ ಬರೀರಿ ಅಷ್ಟಾದ್ರೂ ಬರೋದ್ರಿ ಅಂದ್ರೆ 4ರಲ್ಲಿ ನಿಮಗೆ 3 ಅಂಕಗಳಾದ್ರೂ ಸಿಗ್ತವೆ ಇಲ್ಲಾಂದ್ರೆ ಇಲ್ಲಂತೂ ಐತಿ ಈ ಟೈಪ್ ಬರೋದ್ರಿ ಅಂದ್ರೆ 4ಕ್ಕೆ 4 ಅಂಕನು ಕೂಡ ನಿಮ್ಗೆ ಸಿಗಬಹುದು ಗೊತ್ತಾಯ್ತಾ ಮತ್ತೆ ಏನಾದ್ರೂ ಸಮಸ್ಯೆ ಇದೆಯಾ ಹಿಂದಿಯಲ್ಲಿ ಅಂಕ ತೆಗೆದುಕೊಳ್ಳಿಕ್ಕೆ ಎಲ್ಲರೂ 80ಕ್ಕೆ 80 ಅಂತ ತಗೊಳ್ಕೊಳ್ತೀರಿ 80ಕ್ಕೆ 80 ಈಸಿಯಾಗಿ ಸ್ಕೋರಿಂಗ್ ವಿಷಯ ಇದೆ ಈಸಿಯಾಗಿ ಸ್ಕೋರ್ ಅನ್ನ ಮಾಡಬಹುದು ಇನ್ನು ಪರೀಕ್ಷೆಗೆ ಕೇವಲ ಕೆಲವೊಂದಿಷ್ಟು ದಿನಗಳು ಉಳಿದಿದ್ದಾವೆ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಕೇವಲ 12 ದಿನ ಮಾತ್ರ ಉಳಿದಿದೆ 12ರಿಂದ 11 ದಿನ ಇವತ್ತಿನ ಒಂದ್ ದಿನ ಆಯ್ತು ಕೇವಲ 11 ದಿನಗಳು ಮಾತ್ರ ಉಳಿದಿದ್ದಾವೆ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ರಿ ಟೈಮ್ ಟೇಬಲ್ ಪ್ರಕಾರ ಅಭ್ಯಾಸ ಮಾಡ್ರಿ ಇನ್ನು ನಿಮಗೆ ಯಾವ ಜಟಿಲ ಅಥವಾ ಕಠಿಣ ವಿಷಯಗಳು ಅನಿಸ್ತವೆ ಅದನ್ನ ಹೆಚ್ಚಿಗೆ ಫೋಕಸ್ ಕೊಡ್ರಿ ಹೆಚ್ಚಿಗೆ ಟೈಮ್ ಕೊಡ್ರಿ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೆ ಏನಾದ್ರೂ ಸಮಸ್ಯೆಗಳಿದ್ರೆ ನಿಮ್ಗೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ನೀವು ಕೂಡ ಮಾಡಬಹುದು ಯಾವ ವಿಷಯ ನಿಮಗೆ ಟಫ್ ಅನಿಸ್ತಾ ಆಲ್ಮೋಸ್ಟ್ ಎಲ್ಲ ವ್ಯಾಕರಣ ಕವರ್ ಮಾಡಿದೀವಿ ಸಂಧಿ ಹೇಳಿದೀನಿ ಸಮಾಸ ಹೇಳಿದೀನಿ ಕಾರಕ ಹೇಳಿದೀನಿ ಎಲ್ಲಾನು ಕೂಡ ಇದೆ ಜಕಾರ ಅಕಾಡೆಮಿ ಚೆಕ್ ಲಿಸ್ಟ್ ಅಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳು ಲಭ್ಯ ಇರ್ತವೆ ಅಲ್ಲಿಂದ ಕೂಡ ತಗೊಳ್ಳೋದನ್ನ ನೋಡ್ತಾ ಸಾಕ್ಬೋದು ಮತ್ತೆ ಏನಾದ್ರೂ ಸಮಸ್ಯೆಗಳಿದ್ರು ಕೂಡ ಜಕಾರ ಅಕಾಡೆಮಿ ಕಮೆಂಟ್ ಅನ್ನ ಮಾಡಿ ನಿಮ್ಮ ಎಲ್ಲ ಕಮೆಂಟ್ಗಳಿಗೆ ಉತ್ತರವನ್ನ ಮಾಡುವಂತ ಸರ್ವ ಪ್ರಯತ್ನವನ್ನ ನಾವು ಮಾಡ್ತೀವಿ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್